ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ನಲ್ಲಿ ಫುಲ್ ಮ್ಯಾರೇಜ್ ವೈಬ್ಸ್ ಆಗಿರುತ್ತೆ. ಅಂತಂದರೆ ನಮ್ಮ ಹಸ್ಬೆಂಡ್ ಅವ್ರದ್ದು ಮಾವನ ಮಗಳದು ಮ್ಯಾರೇಜ್ ಇತ್ತು. ಅದರದ್ದು ಹಳದಿ ಶಾಸ್ತ್ರ, ಮೆಹಂದಿ, ಹಾಗೆ ಫುಲ್ ರಿಸೆಪ್ಷನ್ ಮತ್ತು ಮುಹೂರ್ತ ಎಲ್ಲ ಕೂಡ ಹೇಗಾಯಿತು ಮ್ಯಾರೇಜ್ ಅನ್ನೋದನ್ನು ಒಂದೇ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಜಾಸ್ತಿ ವೀಡಿಯೋ ಏನು ಕೂಡ ನಾನು ಮಾಡ್ಕೊಂಡಿಲ್ಲ. ಜಸ್ಟ್ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಆ್ಯಡ್ ಮಾಡಿ ಒಂದು ವ್ಲಾಗ್ ಥರ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಮಿಸ್ ಮಾಡದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ, ನಮ್ಮ ರಿಲೇಷನ್ದೇ ಮ್ಯಾರೇಜ್ ಆಗಿರೋದ್ರಿಂದ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಹಾಗೆ ಫಸ್ಟ್ ಡೇ ನಮ್ಮದು ಇದ್ದಿದ್ದು ಫಂಕ್ಷನ್ ಬಂದುಬಿಟ್ಟು ಹಳದಿ ಫಂಕ್ಷನ್ ಇತ್ತು. ಹಾಗಾಗಿ ನಾವು ಹೋಗಿದ್ವಿ. ಈ ರೀತಿಯಾಗಿ ಡೆಕೋರೇಟ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಹಳದಿ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಫಸ್ಟ್ ಡೇನೇ. ಹಾಗಾಗಿ ಎಲ್ಲರೂ ಕೂಡ ಹಳದಿ ಟೀಮಲ್ಲಿ ಬನ್ನಿ ಅಂತ ಹೇಳಿದರು. ಪ್ರತಿಯೊಬ್ಬರು ಕೂಡ ಯೆಲ್ಲೋ ಕಲರಲ್ಲಿ ಡ್ರೆಸ್ಸಲ್ಲಿ ಬಂದಿದ್ದರು. ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲೋದ್ರಲ್ಲೇ ಡ್ರೆಸ್ ಅಪ್ ಆಗಿ ಹೋಗಿದ್ವಿ. ಮಕ್ಕಳಂತೂ ಸಖತ್ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಮತ್ತು ಹಾಗೆ ನನ್ನ ಮಕ್ಕಳು. ಹಾಗೆ ಹಳದಿ ಫಂಕ್ಷನಲ್ಲಿ ಸ್ವಲ್ಪ ಡ್ಯಾನ್ಸ್ ಕೂಡ ಆಡಿದ್ವಿ. ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಡೇ ಫುಲ್ ಇತ್ತು ಹಳದಿ ಫಂಕ್ಷನ್ನು. ಸಖತ್ ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಈ ರೀತಿ ಫಸ್ಟ್ ಟೈಮ್ ಅಟೆಂಡ್ ಮಾಡಿರೋ ಅಂಥದ್ದು ಹಳದಿ ಫಂಕ್ಷನ್. ಎಲ್ಲೂ ಕೂಡ ಎಲ್ಲೂ ಹೋಗಿರಲಿಲ್ಲ ನಾನು. ಫಸ್ಟ್ ಟೈಮ್ ನಾನು ಕೂಡ ಈ ರೀತಿ ಅಟೆಂಡ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಸಾಂಗು ಮತ್ತು ಡ್ಯಾನ್ಸ್ ಎಲ್ಲ ಆಡಿಕೊಂಡು ಮಕ್ಕಳು ಕೂಡ ಸಖತ್ ಎಂಜಾಯ್ ಮಾಡಿದ್ರು. ಹಾಗೆ ಒಂದಿಷ್ಟು ವೀಡಿಯೋಸು ಫೋಟೋಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ತೆಕ್ಕೊಂಡಿದ್ದೆ ಅವತ್ತಿನ ದಿನ. ಅದೊಂದಿತ್ತು. ಇವರು ಬಂದುಬಿಟ್ಟು ಬ್ರೈಡ್ ಬಂದುಬಿಟ್ಟು ಇವರೇ, ಇಲ್ಲಿ ನೋಡ್ತಾ ಇರ್ಬೋದು, ಮಾಲಿನಿ ಅಂತ ಹೆಸರು. ಹಾಗೆ ಸ್ವಲ್ಪ ಹೊತ್ತು ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಆಯಿತು. ಮಕ್ಕಳಂತೂ ಫುಲ್ ಡ್ಯಾನ್ಸ್ ಮಾಡ್ಕೊಂಡಿದ್ರು ಚೆನ್ನಾಗೆ. ನನ್ನ ಮಗಳಂತೂ ಕುಣಿದು ಇಕ್ಕಿದ್ಲು ಅವತ್ತಿನ ದಿನ. ಅವಳಿಗಂತೂ ಫುಲ್ ಖುಷಿ. ಡ್ಯಾನ್ಸ್ ಆಡೋದಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಯಾವ ಸಾಂಗ್ ಹಾಕಿದ್ರು ಬಿಡಲ್ಲ, ಎಲ್ಲ ಸಾಂಗು ಕೂಡ ಸ್ಟೆಪ್ ಹಾಕ್ತಾನೆ ಇರ್ತಾಳೆ. ತುಂಬ ಚೆನ್ನಾಗಿ ಆಡಿದ್ರು. ಇವರಿಬ್ಬರು ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ರು, ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು ಇಬ್ಬರು ಅಂತೂ. ತುಂಬಾ ಚೆನ್ನಾಗಿತ್ತು. ಹಾಗೆ ಇದೆಲ್ಲ ಮುಗಿಸ್ಕೊಂಡು, ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಅರಿಶಿನ ಎಲ್ಲ ಹಾಕಿ ಇವಾಗ ನೀರೆಲ್ಲ ಒಯ್ತಾ ಇದ್ದಾರೆ. ಇಷ್ಟು ಈ ರೀತಿಯಾಗಿ ಹಳದಿ ಫಂಕ್ಷನ್ ಆಯಿತು ಅಂತ ಹೇಳ್ಬೋದು, ತುಂಬ ಚೆನ್ನಾಗಿ. ಅದೆಲ್ಲ ಆದ ನಂತರ ಕೊನೆಯದಲ್ಲಿ ಲಾಸ್ಟಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ವಿ ಒಟ್ಟಿಗೆ ಎಲ್ಲರೂ ಕೂಡ. ಅಂದರೆ ತುಂಬ ಸಾಂಗಿಗೆ ಮತ್ತು ರೀಲ್ಸ್ ಎಲ್ಲ ಮಾಡಿದ್ವಿ. ಬಟ್ ನಾನು ಅಷ್ಟೊಂದೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ, ಸ್ವಲ್ಪನೇ ತಗೊಂಡಿದ್ದು. ಯಾವುದಿತ್ತು ಅದನ್ನು ಮಾತ್ರ ಇಲ್ಲಿ ಆ್ಯಡ್ ಅಪ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಪ್ರತಿಯೊಬ್ಬರು ಕೂಡ ಹುಡುಗಿನ ಮಧ್ಯಕ್ಕೆ ನಿಲ್ಲಿಸಿ ರೌಂಡಾಗಿ ನಿಂತ್ಕೊಂಡು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಯಾವ್ಯಾವ ಸಾಂಗ್ ಇದ್ದರೆ ಆ ಸಾಂಗ್ ಎಲ್ಲ ಕೂಡ ಸ್ಟೆಪ್ ಆಗ್ತಿದ್ದಿದ್ದು ಅಷ್ಟೇ. ಇಲ್ಲಿ ಎಲ್ಲ ಕೂಡ ಸ್ವಲ್ಪ ನಾಚ್ಕೊತಾ ಇದ್ವಿ ನಾನು ಕೂಡ ಆಡೋದಕ್ಕೆ. ಬಟ್ ಫಂಕ್ಷನ್ ಅಂದಮೇಲೆ ಈ ರೀತಿ ಮಾಡಿದ್ರೇ ಚೆನ್ನಾಗಿರೋದು, ಅದಕ್ಕೆ ಫಂಕ್ಷನ್ ಅನ್ಸ್ಕೊಳೋದಲ್ವ. ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ಬಿಟ್ಟು ಮಕ್ಕಳಾಗಿರ್ಬೋದು, ನಾವು ನಕ್ಕಿ ಸಾಕಾಯಿತು ಅಂತಲೇ ಹೇಳ್ಬೋದು. ಫೈನಲಾಗಿ ಹಳದಿ ಫಂಕ್ಷನ್ ಅಂತೂ ಸಕ್ಕತ್ತಾಗಾಯಿತು ಅಂತಲೇ ಹೇಳ್ಬೋದು. ಅದೆಲ್ಲ ಮುಗಿಸ್ಕೊಂಡು ಹಾಗೆ ಊಟಕ್ಕೂ ಕೂಡ ಅಲ್ಲೆಲ್ಲ ಪ್ರಿಪೇರ್ ಮಾಡಿದರು. ಊಟ ಕೂಡ ಮಾಡ್ಕೊಂಬೇಡ ಅಂತ ಅಂದ್ಬಿಟ್ಟು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಒಂದಿಷ್ಟು ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ. ಪ್ರತಿಯೊಬ್ಬರು ಕೂಡ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನೋಡಿ, ಇಷ್ಟು ಜನ ಫ್ಯಾಮಿಲಿ ಎಲ್ಲರೂ ಇದ್ದಿದ್ದು. ಸ್ವಲ್ಪ ಫೋಟೋಸ್ ಕೂಡ ತೆಗೆಸ್ಕೊಂಡು ಮತ್ತು ಅಲ್ಲಿಂದ ರಿಟರ್ನ್ ಆದ್ವಿ. ಈವ್ನಿಂಗ್ ಅಷ್ಟರಲ್ಲೆಲ್ಲ ಮುಗೀತು, ಒಂದು 5-6 o'clock ಅಷ್ಟರಲ್ಲಿ. ಅದಾದ ನಂತರ ಇನ್ನೊಂದು ದಿನ ನೆಕ್ಸ್ಟ್ ಡೇ, ಒನ್ ಡೇ ಬಿಟ್ಬಿಟ್ಟು ಅದರ ನೆಕ್ಸ್ಟ್ ಡೇ ಮೆಹಂದಿ ಶಾಸ್ತ್ರ ಕೂಡ ಇತ್ತು. ಬಟ್ ನಾನು ಹೋಗಿರಲಿಲ್ಲ, ಅಂದರೆ ಮಾರ್ನಿಂಗೇ ಹೋಗಿರಲಿಲ್ಲ. ಮಾರ್ನಿಂಗೇ ಬರೋಕ್ಕೆ ಹೇಳಿದರು. ಹಸ್ಬೆಂಡು ಸ್ವಲ್ಪ ಹೊರಗಡೆ ಹೋಗಿದ್ದರು. ನಾನು ಅಲ್ಲಿಂದ ಇಲ್ಲಿ ಕರ್ಕೊಂಬರೋಕ್ಕೆ ಯಾರು ಇರಲಿಲ್ಲ. ಹಾಗಾಗಿ ನೈಟು ಕರ್ಕೊಂಡು ಬಂದರು. ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು. ಕೆಲವ್ರು ಮಾತ್ರ ಹಾಕ್ಸ್ಕೊತಾ ಇದ್ರು ಅಷ್ಟೇ ಮೆಹಂದಿ. ಬ್ರೈಡ್ದೆಲ್ಲ ಮುಗ್ದಿತ್ತು. ನಾನು ತುಂಬ ವರ್ಷ ಆಗಿತ್ತು ಮೆಹಂದಿ ಹಾಕ್ಸ್ಕೊಂಡು. ನನ್ನ ಮಗಳ ನಾಮಕರಣದಲ್ಲಿ ಅನ್ಕೊತೀನಿ ಲಾಸ್ಟು, ಮತ್ತು ಇದೇ ಫಸ್ಟ್ ಹಾಕ್ಸ್ಕೊತಾ ಇದ್ದು. ಮೆಹಂದಿ ಅಂತೂ ತುಂಬ ಚೆನ್ನಾಗಿ ಹಾಕಿದ್ರು. ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಹಾಗೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ, ನನ್ನ ಮಗಳಿಗೆ ಹುಟ್ಟಿದಾಗಿಂದ ಫಸ್ಟ್ ಟೈಮ್ ನಾನು ಮೆಹಂದಿನ ಅವಳಿಗೆ ಹಾಕ್ಸಿದ್ದು. ಸ್ವಲ್ಪ ಭಯ ಆಗ್ತಿತ್ತು, ಫಸ್ಟ್ ಟೈಮ್ ಹಾಕ್ಸಿದ್ದೀನಿ, ಅವಳಿಗೆ ಸ್ಕಿನ್ಗೆ ಮ್ಯಾಚ್ ಆಗುತ್ತೋ ಇಲ್ವೋ, ಏನಾದರೂ ಆಗುತ್ತೋ ಅಂತ ಸ್ವಲ್ಪ ಭಯ ಇತ್ತು. ಇನ್ನೊಂದು ಶೀತ ಏನಾದರೂ ಆಗಿಬಿಡುತ್ತೇನೋ ಅಂತಲೂ ಇತ್ತು. ಬಟ್ ಏನೂ ಆಗಲಿಲ್ಲ, ಆರಾಮಾಗಿದ್ಲು. ಆದರೂ ಅವಳ ಆಸೆ ಯಾಕೆ, ಅವಳು ಇಷ್ಟಪಟ್ಟಳು ಎಲ್ಲರೂ ಹಾಕ್ಕೊಂಡಿದ್ದು ನೋಡಿ. ಟ್ರೈ ಮಾಡೋಣ, ರೂಢಿ ಮಾಡಿದ್ರೆ ಆಯ್ತಲ್ವ ಅಂತ ಅಂದ್ಬಿಟ್ಟು ಹಾಕ್ಸಿದ್ದೆ. ಅವಳು ಕೂಡ ಖುಷಿಯಾಗಿ ಹಾಕ್ಸ್ಕೊಂಡ್ಳು ಮೆಹಂದಿ ಎಲ್ಲ. ನಾನು ನನ್ನ ಮಗಳು ನನ್ನ ಮಗಳೇ ಹಾಕ್ಸ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದಿದ್ದು. ಮೆಹಂದಿ ಅಂತೂ ತುಂಬ ಚೆನ್ನಾಗಿ ಹಾಕಿದ್ರು.
ಅದಾದ ನಂತರ ಇನ್ನೊಂದು ನೆಕ್ಸ್ಟ್ ಡೇ ಬಂದುಬಿಟ್ಟು ಬಳೆ ಶಾಸ್ತ್ರ ಇತ್ತು, ಅದು ಕೂಡ ಆಗಿತ್ತು. ಅದಾದಮೇಲೆ ಮತ್ತೆ ನಾನು ರಿಸೆಪ್ಷನ್ನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ 3 ಗಂಟೆ ಹಂಗೆ ನಾವು ಚೌಟ್ರಿಗೆ ಬಂದ್ವಿ, ನನ್ನ ಹಸ್ಬೆಂಡ್ ಮಕ್ಕಳೆಲ್ಲರೂ ಕೂಡ. ರಿಸೆಪ್ಷನ್ಗೆಲ್ಲ ರೆಡಿ ಮಾಡ್ತಾಯಿದ್ರು, ಈವ್ನಿಂಗಿಗೆ ಡೆಕೋರೇಷನ್ ಎಲ್ಲ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ರೂಮ್ಸ್ ಕೊಟ್ಟಿದ್ರಲ್ವ, ಮೇಕಪ್ ಮತ್ತು ರೆಡಿ ಆಗೋದಕ್ಕೆಲ್ಲ ಮೇಕಪ್ ಮಾಡಿಸ್ಕೊಳೋದಿತ್ತು. ಹಾಗಾಗಿ ನಾನಿಲ್ಲಿ ರೂಮ್ ಹತ್ರ ಇದ್ದೆ. ನನ್ನ ಮಗನಿಗೊಂದು ವೀಡಿಯೋ ಮಾಡು ಅಂತ ಕೊಟ್ಟರೆ ಪಾಪ ತೆಗಿತಾನೆ. ಆ್ಯಕ್ಚುಲಿ ಅವನಿದ್ರೇ ನಂಗೆ ಸ್ವಲ್ಪನಾದರೂ ವೀಡಿಯೋ ಮಾಡ್ಕೊಳೋದಕ್ಕೆ ಸಿಗ್ತಾನೆ. ಅವನಿಲ್ಲ ಅಂತಂದರೆ ಒಬ್ಬರು ಕೂಡ ನಂಗೆ ಯಾರು ವೀಡಿಯೋ ಮಾಡ್ಕೊಳೋರೇ ಇಲ್ಲ. ಹಾಗಾಗಿ ನಾನು ಅಷ್ಟೊಂದು ವೀಡಿಯೋಸ್ ಕೂಡ ನಾನಿಲ್ಲಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಅವ್ನು ತೆಗಿತಾನೆ, ಆಡೋ ಮಗು ಒಂದು ಸ್ವಲ್ಪ ತೆಗಿತಾನೆ, ಹೊರಟೋಗ್ತಾನೆ. ಪ್ರತಿಯೊಂದು ಕೂಡ ಅಮ್ಮ ಅವನ ಕೈಲೇ ತೆಗೆಸ್ಕೊಳಕ್ಕಾಗಲ್ವಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ತೆಗೆದಿದ್ದಾನೆ, ಅದನ್ನೇ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮೇಕಪ್ ಆರ್ಟಿಸ್ಟು ಕೂಡ ಬಂದಿದ್ದರು. ಮಕ್ಕಳಿಗೆಲ್ಲ ಫಸ್ಟು ರೆಡಿ ಮಾಡ್ತಾಯಿದ್ರು ಅವರು. ಇಲ್ಲ ಅದೆಲ್ಲ ಆದಮೇಲೆ ಲಾಸ್ಟಿಗೆ ನಾನು ಮೇಕಪ್ ಮಾಡಿಸ್ಕೊಂಡಿರೋ ಅಂಥದ್ದು. ನಾನು ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನೇ ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದೇ ಚೌಟ್ರಿ ಎಲ್ಲ ಡೆಕೋರೇಟ್ ಮಾಡ್ತಾಯಿದ್ರು. ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ಎಲ್ಲರೂ ಕೂಡ. ನಾವು ಜಸ್ಟ್ ರೆಡಿ ಆಗೋದೊಂದು ಬಾಕಿ ಇತ್ತು ಅಷ್ಟೇ. 6:30ಗೇನೋ ಇದ್ದಿದ್ದು ರಿಸೆಪ್ಷನ್ನು, ಅಷ್ಟರಲ್ಲಿ ರೆಡಿ ಆಗಬೇಕಾಗಿತ್ತು. ಬಟ್ ನಾವು 3 ಗಂಟೆಗೆ ಬಂದಿದ್ದರಿಂದ ಇನ್ನು ಟೈಮ್ ಇತ್ತು ಬೇಜಾನು ಇನ್ನು ಅಲ್ವಾ. ಹಾಗಾಗಿ ನಿಧಾನಕ್ಕೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಮತ್ತು ನಮ್ಮ ಮಾವ ಎಲ್ಲರೂ ಕೂಡ ಊರಿಂದ ಬಂದಿದ್ದರು. ಬಟ್ ಅವ್ರದ್ದು ಕ್ಲಿಪ್ಪಿಂಗ್ಸ್ ಯಾವುದು ಕೂಡ ಇಲ್ಲಿ ನಾನು ತೆಕ್ಕೊಂಡಿಲ್ಲ, ಮರ್ತೇ ಹೋಗಿದ್ದೀನಿ ವೀಡಿಯೋ ಮಾಡ್ಕೊಳೋದು. ಆಲ್ರೆಡಿ 2 ಡೇಸ್ ಮುಂಚೆನೇ ಬಂದಿದ್ರು ನಮ್ಮ ಅತ್ತೆನೂ ಕೂಡ ಮದುವೆಗೆ ಅಂತ ಅಂದ್ಬಿಟ್ಟು. ನಾವು ಚಿಕ್ಕಬಳ್ಳಾಪುರದಲ್ಲೇ ಇದ್ದಿದ್ದು ಮದುವೆನೂ ಕೂಡ. ಹಾಗೆ ಎಲ್ಲ ರೆಡಿ ಆಗಿದ್ರು. ನೋಡಿ ಇಲ್ಲಿ ಕ್ಯೂಟಾಗಿದ್ದಾಳೆ ಇವಳಂತೂ, ಸಖತ್ ಇಷ್ಟ ಇವಳು ಅಂದರೆ ನನಗೆ. ತುಂಬ ಕ್ಯೂಟಾಗಿರ್ತಾಳೆ, ಹಾಗೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಹಾಗೆ ನನ್ನ ಮಗಳು ಎಲ್ಲ ಮೇಕಪ್ ಮಾಡಿಸ್ಕೊತಾ ಇದ್ದೆ. ಅವ್ರದ್ದೆಲ್ಲ ಆಗಿಬಿಡಲಿಲ್ಲ, ಲಾಸ್ಟಿಗೆ ಮಾಡ್ಕೋಣ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಅದಾದಮೇಲೆ ನಾನು ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀನಿ. ಮತ್ತು ಹಾಗೆ ಅದಾದಮೇಲೆ ಮೇಕಪ್ಪು ಕೂಡ ಆಯಿತು. ಸ್ಯಾರಿ ಡ್ರೆಪ್ ಎಲ್ಲ ಮಾಡಿಸ್ಕೊಂಡು ಫೈನಲಾಗಿ ರೆಡಿಯಾಗಿ ನಾನು ಮನೆಗೆ ಹೋಗಬೇಕಾಗಿತ್ತು. ಮನೆಗೆ ಹೋದೆ, ಯಾಕೆ ಅಂದರೆ ಮಕ್ಕಳನ್ನ ಮನೇಲಿ ರೆಡಿ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಮನೇಲೇ ಬಿಟ್ಟಿದ್ದೆ ಮಕ್ಕಳದು. ನಂದು ಮಾತ್ರ ಸ್ಯಾರಿ ಮಾತ್ರ ತೊಗೊಂಡು ಬಂದಿದ್ದೆ. ಜ್ಯುವೆಲ್ಸ್ ಏನು ಕೂಡ ನಾನು ಕೂಡ ಹಾಕ್ಕೊಂಡಿರಲಿಲ್ಲ, ಮನೇಲೇ ಇತ್ತು. ಹಾಗೆ ಮನೆಗೆ ಹೋಗಿ ಮಕ್ಕಳ ರೆಡಿ ಮಾಡಿಸ್ಕೊಂಡು ಮತ್ತು ಚೌಟ್ರಿ ಹತ್ರ ಬಂದಿದ್ದು. ಅಷ್ಟೊತ್ತಿಗೆ ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಂದು ಡೈರೆಕ್ಟ್ ಸ್ಟೇಜ್ ಹತ್ರ ಹೋದ್ವಿ. ಮಗಳು ಕೂಡ ಅಲ್ಲಿ ನಿಂತ್ಕೊಂಡು ಒಂದಿಷ್ಟು ವೀಡಿಯೋ ಫೋಟೋ ತೆಕ್ಕೊಂಡೆ ಅವಳದು. ಅದಾದ ನಂತರ ಇಲ್ಲಿ ಕುತ್ಕೊಂಡಿದ್ದೀವಿ. ನಂದು ಹಸ್ಬೆಂಡ್ದು ಈ ರೀತಿಯಾಗಿ ಔಟ್ಫಿಟ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಹೇಗೆ ಕಾಣ್ತಿದ್ದೀವಿ ಇಬ್ಬರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ರಿಸೆಪ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಆಲ್ಮೋಸ್ಟ್ 10-11ವರೆಗೂ ಇತ್ತು ರಿಸೆಪ್ಷನ್ನು. ನಾವು ಕೂಡ ಅಲ್ಲಿ ಊಟ ಮಾಡೋಷ್ಟು ಲೇಟ್ ಆಯಿತು. ನಮ್ಮದು ಒಂದು 10 ಗಂಟೆ ಆಯಿತು ಅಂತ ಅಂದ್ಕೊತೀನಿ. ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಅತ್ತೆ ಮಾವ ಎಲ್ಲ ಕೂಡ ಬಂದ್ವಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು. ಊಟ ಮುಗಿಸ್ಕೊಂಡು ಹಾಗೆ ಇನ್ನೇನೋ ಜನ ಎಲ್ಲ ಕಮ್ಮಿ ಆದ್ರಲ್ವ, ಒಂದಿಷ್ಟು ಫೋಟೋನು ಕೂಡ ತಗೊಂಡಿಲ್ಲ ನಾವಿನ್ನು, ಯಾಕೆಂದರೆ ತುಂಬ ಜನ ಆಗಿಬಿಟ್ಟಿದ್ರು. ಹಾಗಾಗಿ ನನ್ನ ಮಗಳದ್ದು ಒಂಚೂರು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅವಳನ್ನ ಆಚೆ ಕರ್ಕೊಂಡು ಬಂದು ಒಂದು ಇನ್ಸ್ಟಾಗ್ರಾಮ್ ರೀಲ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಇಳ್ಕೊಂಡು ಬಾಮ ಒಂದು ವೀಡಿಯೋ ಮಾಡ್ತೀನಿ ಅಂತ ಮಾಡ್ತಿದ್ದೆ. ಅವಳಿಗೆ ಸ್ವಲ್ಪ ಇದು ಅನ್ಕಂಫರ್ಟಬಲ್ ಆಗಿತ್ತು ಡ್ರೆಸ್ಸು ಅಂತ ಹೇಳ್ಬೋದು. ಚಿಕ್ಕ ಮಕ್ಳಿಗೆ ಸ್ವಲ್ಪ ಈ ಥರ ಡ್ರೆಸ್ಸು ಆಗಲ್ಲ, ಬಟ್ ಇದೇ ಚೆನ್ನಾಗಿ ಕಾಣಿಸುತ್ತಲ್ವ. ಹಾಗೆ ರಿಸೆಪ್ಷನ್ ಎಲ್ಲ ಆಲ್ಮೋಸ್ಟ್ ಮುಗಿತಿತ್ತು. ಲಾಸ್ಟಲ್ಲಿ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೊತಾಯಿದ್ರು. ನಾವು ಒಂದಿಷ್ಟು ಫೋಟೋಸ್ನ ಕೂಡ ತಗೊಂಡ್ವಿ. ಅದಾದ ನಂತರ ಬೆಳಗಿನ ಜಾವ 4:45ಗೆ ಮುಹೂರ್ತ ಇತ್ತು. ನಾವು ಆಲ್ಮೋಸ್ಟ್ ಮನೆಗೆ ಹೋಗೋಷ್ಟರಲ್ಲೇ 1:30, 2 o'clock ಆಗಿತ್ತು. ಮನೆಗೆ ಹೋದ್ವಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನೈಟು. ಮನೆಗೆ ಹೋಗ್ಬಿಟ್ಟು ಹಾಗೆ 1 hour ಅಷ್ಟೇ ನಿದ್ದೆ ಮಾಡಿದ್ವಿ, 1.5 hour. 3-3:30 ಎದ್ದು ರೆಡಿಯಾಗಿ 4:15 ಅಷ್ಟರಲ್ಲಿ ಚೌಟ್ರಿ ಹತ್ರನೂ ಕೂಡ ಬಂದ್ವಿ. ಮುಹೂರ್ತ ಬೇಗ ಇದ್ದಿದ್ದರಿಂದ ಮಕ್ಕಳೇ ಒರೆಸ್ಕೊಂಡು ಅವ್ರನ್ನ ರೆಡಿ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಂತೂ ಸ್ವಲ್ಪ ಆಯಿತು ಟೈಮು. ಬಟ್ ಅಷ್ಟು ನಿದ್ದೆ ಇರಲಿಲ್ಲ. ಅಷ್ಟು ಬೆಳಗ್ಗೆ ಬೇಗ ಇದ್ದಿದ್ದಂತೂ ಫುಲ್ಲು ನಮ್ಮದು ಕಣ್ಣುಗಳೆಲ್ಲ ನೋಡ್ತಾ ಇರ್ಬೋದು ಹೇಗೆ ಟಯರ್ಡ್ ಅನಿಸ್ತಾಯಿದೆ ಅಂತ ಅಂದ್ಬಿಟ್ಟು. ಬಟ್ ಮುಹೂರ್ತ ಟೈಮ್ಗೆ ಕರೆಕ್ಟಾಗಿ ಬಂದಿದ್ವಿ. ಆ ಮದುವೆನೂ ಕೂಡ ತುಂಬ ಚೆನ್ನಾಗಾಯಿತು ಎಲ್ಲನೂ ಕೂಡ. ಫೈನಲಾಗಿ ಹೇಳಬೇಕು ಅಂತಂದರೆ ಎಲ್ಲ ಫಂಕ್ಷನ್ಸು ಕೂಡ ಚೆನ್ನಾಗಾಯಿತು. ಬಟ್ ಜಾಸ್ತಿ ವೀಡಿಯೋಸ್ ತೆಕ್ಕೊಳಕ್ಕಾಗಿಲ್ಲ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಎಷ್ಟಿತ್ತು ಅಷ್ಟು ಹಾಕಿದ್ದೀನಿ. ಮದುವೆ ಮುಗಿಸ್ಕೊಂಡಿದ್ವಿ. ಇಷ್ಟು ನಮ್ಮದು ಫ್ಯಾಮಿಲಿ ಫಂಕ್ಷನ್ ಅಂತಲೇ ಹೇಳ್ಬೋದು. ಸ್ವಂತ ನಮ್ಮ ಯಜಮಾನ್ರದ್ದು ಮಾವನ ಮಗಳದ್ದೇ ಅಲ್ವಾ ಇದ್ದಿದ್ದು. ಹಾಗಾಗಿ ತುಂಬ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ. ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಹಾಗೆ ವಿಡಿಯೋ ಎಂಡಲ್ಲಿ ನಾನು ಒಂದಿಷ್ಟು ಫೋಟೋಸ್ನ ಕೂಡ ಆ್ಯಡ್ ಮಾಡ್ತೀನಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸಿಗೋಣ, ಎಲ್ಲರಿಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.